ಹೈ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆನೆ ಬುಜ್ಜಿ ಬೇಬಿ ಆಟ ಆಡ್ತಾ ಇದ್ದ. ಅವ್ರ ಜೊತೆ ಆಟ ಆಡ್ಕೊಂಡು ನಾನು ಕೂಡ ಮನೇಲಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡೆ. ಅವನ್ನ ರೇಗ್ಸೋದು ನನಗೇನೋ ತುಂಬಾ ಇಷ್ಟ. ಸೊ ಹಾಗಾಗಿ ಅದನ್ನೇ ಮಾಡ್ತಾ ಇದ್ದೆ. ಅದಾದ್ಮೇಲೆ ನಾನು ರೆಸಾರ್ಟ್ ಇಂದ ಬರ್ಬೇಕಾದ್ರೆ ಗಿಡಗಳನ್ನೆಲ್ಲ ತಗೊಂಡ್ ಬಂದಿದ್ದೆ. ಒಂದ್ 3 ಗಿಡ ಏನೋ ತಗೊಂಡ್ ಬಂದಿದ್ದೆ ರೋಸ್ದು. ಸೊ ಅದನ್ನೆಲ್ಲ ಪ್ಲಾಂಟಿಂಗ್ ಮಾಡ್ಬಿಡೋಣ ಇವತ್ತು ಅಂತ ಹೇಳ್ಬಿಟ್ಟು ಗೊಬ್ಬರ ಮಣ್ಣು ಎಲ್ಲ ತಗೊಂಡ್ ಬಂದೆ. 2 ಹಫ್ತಾರ್ನ ಮೇಲ್ಗಡೆ ಎತ್ಕೊಂಡ್ ಬರೋಷ್ಟರಲ್ಲಿ ನನ್ಗಂತೂ ಸಾಕಾಗೋಯ್ತು, ಸುಸ್ತಾಗಿ ಹೋಗ್ಬಿಟ್ಟೆ. ಅದಾದ್ಮೇಲೆ ಅದನ್ನೆಲ್ಲ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ತಾ ಇದ್ದೀನಿ. ಅವಾಗ ಎಲ್ಲ ಮಿಕ್ಸ್ ಆಗುತ್ತಲ್ಲ, ಸೊ ಈಸಿ ಆಗಿರತ್ತೆ ನನ್ಗೂನು ಅಂತ ಹೇಳ್ಬಿಟ್ಟು ಎಲ್ಲ ಇದ್ರಲ್ಲಿ ಸಗಣಿ ಮತ್ತೆ ಕುರಿ ಗೊಬ್ಬರ ಎಲ್ಲ ಇರತ್ತೆ. ತುಂಬಾ ಚೆನ್ನಾಗಿ ಗ್ರೋ ಆಗತ್ತೆ ಅದಕ್ಕೋಸ್ಕರ. ಅದಾದ್ಮೇಲೆ ಈ ತರ ಗ್ರೋ ಬ್ಯಾಗ್ಸ್ ಗಳಿದೆ ನನ್ನ ಹತ್ರ ಬ್ಲಾಕ್ ಕಲರು. ನಾನು ಪಾಟ್ಗೆಲ್ಲ ಹಾಕಲ್ಲ, ಈ ತರಾನೇ ಹಾಕ್ತೀನಿ. ತುಂಬಾ ಚೆನ್ನಾಗಿರತ್ತೆ ಅದಕ್ಕೋಸ್ಕರ. ಸೊ ಮೂರುನು ಪ್ಲಾಂಟಿಂಗ್ ಮಾಡಿದೆ. ಅಂಡ್ ಇದು ಕಲರ್ ತಗೊಂಡಿದ್ದು ನಾನು. ಇದು ಚಿಕ್ಕದು ಬಟ್ ಗಿಡ ತುಂಬಾ ಹೂವು ಬಿಡತ್ತೆ. ಅದಾದ್ಮೇಲೆ ಈ ಕಲರ್ ಒಂಥರ ಡಿಫ್ರೆಂಟ್ ಆಗಿತ್ತು, ಪರ್ಪಲ್ ಕಲರು. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ತರ ಕಲರು ಇರುತ್ತೆ ಅಂತ. ಹಾಗಾಗಿ ಇದು ಕೂಡ ಒಂದ್ ತಗೊಂಡೆ. ನೆಕ್ಸ್ಟ್ ವೈಟ್ ಅಂಡ್ ಪಿಂಕ್ ಕಾಂಬಿನೇಷನ್ ಅಲ್ಲಿ ಒಂದಿತ್ತು. ಈ ಹೂವು ಎಲ್ಲ ಉದ್ರೋಗ್ಬಿಟ್ಟಿದೆ. ಅದು ಕೂಡ ತಗೊಂಡು ಎಲ್ಲಾನು ಪ್ಲಾಂಟ್ ಮಾಡಿ ಅದಕ್ಕೆ ನೀರೆಲ್ಲ ಹಾಕದೆ. ಆಮೇಲೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹೂವು ಎಲ್ಲ ಇತ್ತು. ಸೊ ಎಲ್ಲ ಕಟ್ ಮಾಡ್ಕೊಂಡು ಇವಾಗ ಪೂಜೆ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಪೂಜೆ ಎಲ್ಲ ಮಾಡ್ಬೇಕಾದ್ರೆ ಬುಜ್ಜಿ ಬೇಬಿ ಕೂಡ ನನ್ನ ಜೊತೆ ಜಾಯ್ನ್ ಆದ್ರು. ಸೊ ಪೂಜೆ ಎಲ್ಲ ಮಾಡ್ಬಿಟ್ಟು ನಾನು ಕೂಡ ರೆಡಿಯಾಗಿ ಇವಾಗ ಹಸ್ಬೆಂಡು ನಾನು ಹೊರಗಡೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಬುಜ್ಜಿ ಬೇಬಿ ಚಿರು ಇಬ್ರು ಕೂಡ ಮನೇಲೇ ಇರ್ತಾರೆ. ಸೊ ಹಾಗಾಗಿ ನಾವಿಬ್ರೇ ಹೊರಟಿದ್ದು. ನಾವು ಬಂದಿದ್ದು ಸುಕ್ಕ ಅಂತ ಹೊಸ್ದಾಗೆ ಓಪನ್ ಆಗ್ತಾ ಇದೆ. ಹಸ್ಬೆಂಡ್ನ ಇನ್ವೈಟ್ ಮಾಡಿದ್ರ, ಅವರು ನನ್ನ ಕೂಡ ಕರ್ಕೊಂಡು ಹೋಗಿದ್ರು. ತುಂಬಾ ಚೆನ್ನಾಗಿತ್ತು ನೋಡಕ್ಕೆ ಮಾತ್ರ. ನನಗೆ ನೋಡಕ್ಕೆ 2 ಅವರ್ ಸಾಕಾಗಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು ಮಾತ್ರ ಅಲ್ಲಿನ ಆಂಬಿಯನ್ಸು. ನಾನಂತೂ ಎಲ್ಲೋದ್ರೂ ನಮ್ಮ ಹಸ್ಬೆಂಡ್ಗೆ ಇಲ್ಲಿ ಫೋಟೋ ತೆಗಿ, ಅಲ್ಲಿ ವಿಡಿಯೋಸ್ ಮಾಡು, ಇಲ್ಲಿ ಫೋಟೋಸ್ ತೆಗಿ ಅಂತ ಕಾಟ ಕೊಡ್ತಾ ಇದ್ದೆ. ಅವರು ನೀನ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಇಡೀ ಸ್ಟೋರೇಜ್ನೇ ಫಿಲ್ ಮಾಡ್ಕೊಂತ ಇದೀಯ ನಂದು ಅಂತ ಹೇಳಿ ರೇಗಿಸ್ತಾ ಇದ್ದು. ಅಲ್ಲೇ ಸ್ವಲ್ಪ ಹೊತ್ತು ಎಂಜಾಯ್ ಎಲ್ಲ ಮಾಡಿ ಡಿನ್ನರ್ನೆಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಅಂಡ್ ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.